ಹೌದು, ನೀವು ತಮ್ಮನೇಲಿ ನೋಡಿದ್ದೀರಿ, ಇದು ರಾಜಕಾರಣದ ಸುದ್ದಿನೇ. ಆದರೆ ನೀವು ಏನನ್ನ ಬಯಸ್ತಿದ್ದೀರೋ ಆ ಸುದ್ದಿಗೆ ಅತ್ಯಂತ ನಿಕಟವಾಗಿ ತಳುಕು ಹಾಕಿಕೊಂಡಿರುವಂತಹ ಸುದ್ದಿ ಇದು. ಯಾಕಂದರೆ ಬಹುದೊಡ್ಡ ಜನಾಕ್ರೋಶ ಇದೆ. ಜನ ಬಯಸಿದ್ದಕ್ಕೆ ವಿರುದ್ಧವಾಗಿ ಮತ್ತೇನೋ ಕಾಣಿಸ್ಕೊಂಡ್ರೆ, ಮತ್ತೇನೋ ಕಿವಿಗೆ ಬಿದ್ದರೆ ಜನ ರೊಚ್ಚಿಗೆ ಹೇಳ್ತಾರೆ. ಇದರ ಜೊತೆಯಲ್ಲಿ ಗುಪ್ತಚರ ಇಲಾಖೆ ಸ್ಪಷ್ಟವಾದ ಸಂದೇಶ ಕೊಟ್ಟಿದೆ. ಈ ಹೋರಾಟ, ಈ ಒಂದು ತನಿಖೆ ಸರ್ಕಾರಕ್ಕೆ ಬೇರೆ ರೀತಿಯಲ್ಲೂ ಕೂಡ ಜನರನ್ನು ಆಕರ್ಷಿಸುವ ಮತ್ತು ಜನರಲ್ಲಿ ಇರುವಂತಹ ಭಾವನೆಯನ್ನು ಹೊಡೆದೋಡಿಸುವಂತಹ ಒಂದು ಅಸ್ತ್ರವಾಗತ್ತೆ, ಸರಿಯಾದ ರೀತಿಯಲ್ಲಿ ನಡೆದ್ರೆ ಅನ್ನುವಂಥದ್ದೇನು ಗುಪ್ತಚರ ಇಲಾಖೆ ಕೊಟ್ಟಿತ್ತು ಅನ್ನುವಂಥದ್ದೇನು ಮಾತಿತ್ತು. ಅದಕ್ಕೆ ಪೂರಕವಾಗಿ ಇದೀಗ ಒಂದು ವಿಷಯ ರಾಜಕಾರಣದಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಪಕ್ಷಗಳು ಈಗ ಒಂದಾಗ್ಬಿಟ್ಟಿದ್ದಾವೆ. ಆ ಪಕ್ಷ ಈ ಪಕ್ಷ ಎಲ್ಲವೂ ಕೂಡ ಎಲ್ಲರ ಒಂದು ಲೆಕ್ಕಾಚಾರ ಏನು? ಕ್ಷಿಪ್ರಕ್ರಾಂತಿ. ಯಾಕೆ? ತನಿಖೆ ಹೇಗೆ ಬೇಕಾದರೂ ಹೋಗಬಹುದು. ಆ ತನಿಖೆ ಎಲ್ಲವನ್ನೂ ಕೂಡ ಎಳ್ಕೊಂಬಂದು ಒಟ್ಟಿಗೆ ಕೂತ್ರೆ ಕಷ್ಟ ಆಗುತ್ತೆ ಕೆಲವರಿಗೆ. ಸತ್ಯ ಹೊರಗೆ ಬಂದರೆ ಕಷ್ಟ ಆಗುತ್ತೆ ಕೆಲವರಿಗೆ ಆ ಸತ್ಯನೇ ಹೊರಗೆ ಬರಬಾರ್ದು ಅಂತಿದೆ. ಆ ಕಾರಣಕ್ಕೋಸ್ಕರನೇ ಇರಬಹುದು ಪ್ರಣವ್ ಮೊಹಂತಿ ಅವರ ವಿಚಾರ ಬಂತು, ವರ್ಗ ಆಗ್ತಾರೆ ಅದು ಇದು ಅಂತ. ಆದ್ರೆ ಈಗ 100 DK ಶಿವಕುಮಾರ್ಗಳ ಲೆಕ್ಕ ಬರ್ತಿದೆ. ಏನಿದು 100 DK ಶಿವಕುಮಾರ್ಗಳ ಲೆಕ್ಕ? ನೋಡಿ, 100 DK ಶಿವಕುಮಾರ್ಗಳು ಬರ್ತಾರೆ ಇಂಥದ್ದೊಂದು ಮಾತನ್ನ ಖುದ್ದು KPCC ಅಧ್ಯಕ್ಷ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಏಪ್ರಿಲ್ 20, 2025 ಹೇಳಿದ್ರು. ಎಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು, ಎಲ್ಲವೂ ಕೂಡ ಬಹುಮುಖ್ಯ. ಒಂದು ಜಾಗದಲ್ಲಿ ನಿಂತ್ಕೊಂಡು, ಈಗೊಂದು ಆರೋಪ ಹೊತ್ತಿರುವಂತಹ ಜಾಗದಲ್ಲಿ ನಿಂತ್ಕೊಂಡು ಈ ಮಾತನ್ನ DK ಶಿವಕುಮಾರ್ ಅವರು ಹೇಳಿದ್ರು. ಇದೀಗ ಆ ಸಮಯ ಬಂದಿದೆಯಾ? ರಾಜಕೀಯ ವಲಯದಲ್ಲಿ, ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅವರ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ಬಹುಮುಖ್ಯ ವಿಚಾರ, CM ರೇಸ್ ಕದನ ನಡೀತಾನೆ ಇದೆ, ಅದೇನು ನಿಂತಿಲ್ಲ. ಆದರೆ ದಿನೇಶ್ ಗುಂಡೂರಾವ್ ಅವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅನ್ನುವಂಥದ್ದು ಮುಗಿದ ಅಧ್ಯಾಯ, ಬಿಟ್ಬಿಡ್ರಿ. ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅವರು ಕೂಡ ಇದೇ ವಿಚಾರವನ್ನು ಹೇಳಿದರು. ಅದು ಚರ್ಚೆ ಇತ್ತು. ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ, 5 ವರ್ಷಕ್ಕೆ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂತ ಹೇಳಿದರು. ಆದರೆ ಈಗ ಸಿದ್ದರಾಮಯ್ಯ ಅವರ ಒಂದು ನಿರ್ಧಾರ, SIT ರಚನೆಯ ನಿರ್ಧಾರ, ಅವರಿಗೆ ಬೇರೆ ಬೇರೆ ಕಡೆಗಳಿಂದ ಒತ್ತಡ ಶುರುವಾಗಿದೆ ಅನ್ನುವಂಥದ್ದು ಚರ್ಚೆ. ಆ ಕಾರಣಕ್ಕೋಸ್ಕರನೇ 100 DK ಶಿವಕುಮಾರ್ಗಳ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾತು ಈಗ ಪ್ರತಿಧ್ವನಿಸ್ತಾ ಇದೆ. ಜನಾಕ್ರೋಶದ ಕಟ್ಟೆ ಹೊಡೆದಿದೆ. ಇಂಥ ಸಂದರ್ಭದಲ್ಲಿ ಯಾಕೆ 100 DK ಶಿವಕುಮಾರ್ಗಳ ಎಂಟ್ರಿ ಆಗಬೇಕು? ಕೆಲವರ ಪ್ರಭಾವ ಹೇಗಿರುತ್ತೆ ಅಂದರೆ, ಏನು ಬೇಕಾದರೂ ಮಾಡ್ತಾರೆ, ಏನು ಬೇಕಾದರೂ ಮುಖ್ಯಮಂತ್ರಿಗಳನ್ನು ಕೂಡ ಬದಲಿಸಬಲ್ಲಂತಹ ಸಾಂಸ್ಕೃತಿಕ, ರಾಜಕೀಯ, ಆರ್ಥಿಕ ಪ್ರಭಾವಗಳು ಕೆಲವರ ಬಳಿ ಇರ್ತವೆ. ಇದ್ದಾಗ ಏನು ಬೇಕಾದರೂ ಆಗುತ್ತೆ. ನೋಡಿ, ಮೊದಲ ಹಂತದಲ್ಲಿ SIT ತನಿಖಾ ಮುಖ್ಯಸ್ಥರು ಪ್ರಣವ್ ಮೊಹಂತಿ ಅವರ ವರ್ಗದ ವಿಚಾರ ಚರ್ಚೆ ಆಯಿತು. ಆದರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ, ಯಾಕಂದರೆ ರಾಜಕಾರಣದಲ್ಲಿ ಏನಾಗುತ್ತೆ, ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕ್ಷಿಪ್ರ ಕ್ರಾಂತಿಗಳು ಅನ್ನುವಂಥದ್ದು ಆ ಕಾರಣಕ್ಕೋಸ್ಕರನೇ. ಒಂದು ಕದನ ಇತ್ತು, ಒಂದು ಹೋರಾಟ ಇತ್ತು. ಆ ಹೋರಾಟದಲ್ಲಿ ಯಾರು ನಮ್ಮ ಶತ್ರು, ನಮ್ಮ ಮಿತ್ರ ಅನ್ನೋದನ್ನು ಗುರುತಿಸೋದು ಕಷ್ಟದ ಮಾತಲ್ಲ ಕೆಲವರಿಗೆ. ಆಗ ಯಾರು ಮಿತ್ರ ಇರ್ತಾನೆ ಅಂಥವನ ಪರವಾಗಿ ನಿಂತ್ಕೊಂಡ್ರೆ ಅವರ ಮೂಲಕ ತಮಗೆ ಬೇಕಾದ ಕೆಲಸಗಳನ್ನು ನಾವು ಈಸಿಯಾಗಿ ಮಾಡ್ಕೋಬಹುದು. ಅದು ತನಿಖೆ ಇರಬಹುದು, ಹೋರಾಟ ಇರಬಹುದು, ಏನೇ ಇರಬಹುದು. ಈ ಲೆಕ್ಕಾಚಾರದಲ್ಲೇ ಇದೀಗ ಚರ್ಚೆ ಆಗ್ತಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗಿರುವಂಥದ್ದು ಏನೋ ಒಂದು ಆಗ್ತಿದೆ. ಏನದು ಕಾರಣ? ಇಷ್ಟೇ, ನಾನು ಆರಂಭದಲ್ಲೇ ನಿಮಗೆ ಹೇಳಿದೆ. DK ಶಿವಕುಮಾರ್ ಅವರು ಯಾವ ಜಾಗದಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು? ಒಬ್ಬ DK ಶಿವಕುಮಾರ್ ಅಲ್ಲ, 100 DK ಶಿವಕುಮಾರ್ಗಳು ಬರ್ತಾರೆ. ಆ ದಿನ ಹತ್ತಿರ ಆಗ್ತಿದೆ. ಬಹುದೊಡ್ಡ ಪ್ರಭಾವಿಯೊಬ್ಬರ ಸಾಥ್
ಅವರಿಗೆ ಸಿಗುವಂತಹ ಎಲ್ಲ ಲಕ್ಷಣಗಳಿದೆ ಅಂತ ಅವರದ್ದೇ ಬಣದಲ್ಲಿ ಚರ್ಚೆ ಆಗ್ತಿದೆ. ಈ ಕ್ಷಿಪ್ರಕ್ರಾಂತಿ ಹೇಗಿರುತ್ತೆ, ಈ ಕಡೆ ಇರೋರು ಆ ಕಡೆ ಇರೋರು, ಈ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಹೇಗಾಗಿದೆ ಅಂದರೆ ಅವರದ್ದೇ ಶಾಸಕಿ ಹೋಗಿ ನೆಕ್ಸ್ಟ್ ನಾವು ಗೆಲ್ಲಲ್ಲ BJP ಗೆಲ್ಲತ್ತೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಕೆಲ ಭಾಗದ ಶಾಸಕಿಯರು ಅವರ ಪಕ್ಷದ ವಿರುದ್ಧನೇ ಮಾತಾಡ್ತಾರೆ. ಈಗ ಕಾಂಗ್ರೆಸ್ಗೆ ತಾಕತ್ತಿದ್ರೆ ಶಿಸ್ತು ಕ್ರಮ ತಗೋಬೇಕು, ಶಿಸ್ತು ಪಾಲನಾ ಸಮಿತಿ ಇದ್ರೆ ನೋಟಿಸ್ ಕೊಡಬೇಕು. ಅಲ್ಲಿ ಎಲ್ಲಿ ನಿಂತ್ಕೊಂಡು ಹೇಳ್ತಿದ್ದೀರಿ, ಯಾಕೆ ಹೇಳ್ತಿದ್ದೀರಿ? ಸ್ಥಿತಿ ಹೇಗಿದೆ ಅಂದರೆ 100 DK ಶಿವಕುಮಾರ್ಗಳ ಲೆಕ್ಕದಲ್ಲಿ ಅವರು ಕೂಡ ಬರ್ತಾರೆ. ಆ ಥರದ ಪಟ್ಟಿ ಸಿದ್ಧ ಆಗ್ತಿದೆ. SITಯ ತನಿಖೆ ಒಂದು ಕಡೆ ನಡೀತಿದೆಯಲ್ಲ, ಅದಕ್ಕೂ ಈ ಕ್ಷಿಪ್ರಕ್ರಾಂತಿಗೂ 100 DK ಶಿವಕುಮಾರ್ಗಳಿಗೂ ಒಂದು ರೀತಿಯ ಸಂಬಂಧ ಇದ್ದಂತಿದೆ. ಯಾಕೆಂದರೆ ಅಲ್ಲಿ ಏನೋ ಆಗುತ್ತೆ ಅನ್ನೋದಾದರೆ ಆ ಟೈಮ್ ಕರೆಕ್ಟಾಗಿ ಬದಲಾವಣೆ ಅಥವಾ ಒಂದು ಮಾರ್ಪಾಡುಗಳು ಆಗಲೇಬೇಕಾದಂತಹ ಒಂದು ಪ್ರಭಾವ, ಒಂದು ಶಕ್ತಿ ಅಲ್ಲಿ ಎಲ್ಲರನ್ನೂ ಕೂಡ ಆಡಿಸುತ್ತೆ, ಗೊಂಬೆ ಆಡಿಸುತ್ತೆ. ಆಡಿಸುವವನು ಬೇಸರ ಮೂಡಿ ಏನು ಬೇಕಾದ್ರೂ ಮಾಡಬಹುದು. ಆದರೆ ಇದೆಯಲ್ಲ, ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದ ಮಾತಿಗೂ ಅನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಕ್ಕೂ ಈಗ ನಡೀತಿರುವಂಥದ್ದು, ಈಗ ಬರೀ SIT ಎಲ್ಲ ಕಡೆ SIT ಚರ್ಚೆ ಆಗ್ತಿದೆ ನಿಜ. ಆದರೆ ಒಳಗೆ ರಾಜಕೀಯ ಅನ್ನುವಂತಹ ಒಂದು ಸುಪ್ತ ಜ್ವಾಲಾಮುಖಿ ಸುಮ್ಮನೆ ಕೂತಿರೋದಿಲ್ಲ, ಕೊತ ಕುದಿತಾ ಇರುತ್ತೆ. ಅದು ಈಗ ಜೀವಂತವಾಗ್ತಿದೆ, ಹೊಸ ಹೋರಾಟಕ್ಕೆ ದಿಕ್ಕು ದೆಸೆಗಳನ್ನು ಓಪನ್ ಮಾಡ್ಕೊಳ್ತಿದೆ. ನಿಮಗೆ ನಾನು ಮತ್ತೊಂದು ಸಲ ಹೇಳ್ಬಿಡ್ತೀನಿ, 100 DK ಶಿವಕುಮಾರ್ ಅವರು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ DK ಶಿವಕುಮಾರ್ ಅವರು ಅತ್ಯುನ್ನತ ಪಟ್ಟದಲ್ಲಿ ಕೂರಿಸ್ಲಿಕ್ಕೆ, ಆ ಜಾಗದಿಂದ ಹಿಂದುಳಿದ ಒಬ್ಬ ನಾಯಕನನ್ನು ಇಳಿಸ್ಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಪ್ರಯೋಗ, ಒಂದು ಚರ್ಚೆ ನಡೀತಾ ಇದೆ. ಅಲ್ಲಿಗೆ DK ಶಿವಕುಮಾರ್ ಅವರು ಏನು ಬಯಸಿದ್ರು, ಅದು ನವೆಂಬರ್, ಡಿಸೆಂಬರ್, ಜನವರಿ ಅಂತಿದ್ರು, ಅದಕ್ಕೂ ಮುಂಚೆನೆ ಆ ಸ್ಥಾನ ಅವರಿಗೆ ಸಿಗುತ್ತಾ ಅನ್ನುವಂಥದ್ದು ಚರ್ಚೆ. ಖರ್ಗೆ ಅವರ ವಿಚಾರ ಬರುತ್ತೆ ಹೋಗುತ್ತೆ. ಯಾಕಂದರೆ ಖರ್ಗೆ ಅವರು ಹೇಳಿದ್ರು, SM ಕೃಷ್ಣ ಅವರ ಕಾಲದಲ್ಲೇ ನನಗೆ ಆಸೆ ಇತ್ತು, ಆ ಸಂದರ್ಭಕ್ಕೆ ಆಗಲಿಲ್ಲ. ಆದರೆ ಈಗ ಅತ್ಯುನ್ನತ ಸ್ಥಾನದಲ್ಲಿದ್ದಾರೆ, AICCಯ ಸಾರಥಿ ಅಂಥವರು ಬಂದು ಮತ್ತೆ ಇಲ್ಲಿ ಕೂತ್ಕೋತಾರೆ. ಅದರ ಬದಲಾಗಿ ಮತ್ತೊಬ್ಬರು ಯಾರಿದ್ದಾರೆ, ದಲಿತ ಸಮಾಜದ ನಾಯಕರು, ಅವರಿಗೆ ಆಸೆ ಇದೆ, ಅವರು ಆ ಪಟ್ಟದಲ್ಲಿ ಕೂರ್ಲಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಇಂತಹ ಪ್ರಭಾವ ಶಕ್ತಿಯೊಂದು ಬಂದು ಹೇಳಿದ್ರೆ ಪರಮೇಶ್ವರ್ ಅವರು ಸೈಲೆಂಟ್ ಆಗ್ತಾರೆ. ಎಕ್ಸಾಂಪಲ್, ಇತ್ತೀಚೆಗೆ ಕಾಂಗ್ರೆಸ್ ಶಾಸಕಿಯೊಬ್ಬರು ಹೇಳಿದ್ರಲ್ಲ, ನೆಕ್ಸ್ಟ್ ನಾವು ಗೆಲ್ಲಲ್ಲ, BJP ಗೆಲ್ಲತ್ತೆ, ಜನತಾರಂಗ ಗೆಲ್ಲತ್ತೆ ಅಂತ. ಆ ರೀತಿಯ ಪೊಳ್ಳು ನಾಯಕರು, ಪೊಳ್ಳು ಶಾಸಕರು ಕಾಂಗ್ರೆಸ್ನಲ್ಲಿ ಇತ್ತೀಚೆಗೆ ಹೊಸದಾಗಿ ಆಯ್ಕೆ ಆದಂಥವ್ರು ಒಂದು 20-25 ಜನ ಇದ್ದಾರೆ. ಅಂತಹ ಪೊಳ್ಳು ಶಾಸಕರು ತಿಪ್ಪರ್ಲಾಗ ಹೊಡೆದ್ರು ಕೂಡ ಮುಂದಿನ ಚುನಾವಣೆಯಲ್ಲಿ ಗೆಲ್ಲೋಕ್ಕಾಗಲ್ಲ. ಆದಾಗ್ಯೂ ಅವರೆಲ್ಲ ಆಸೆ ಒತ್ತಾಸೆ ಒಂದೇ, 100 DK ಶಿವಕುಮಾರ್ಗಳ ಎಂಟ್ರಿ ಆಗಬೇಕು ಅನ್ನುವಂಥದ್ದು. ಆ ಕಾರಣಕ್ಕೋಸ್ಕರನೇ ಒಂದು ಮಹತ್ವದ ಕ್ಷಿಪ್ರಕ್ರಾಂತಿಗೆ ಎಲ್ಲ ರೀತಿಯ ವೇದಿಕೆ ಸಜ್ಜಾಗ್ತಿದೆ ಅನ್ನುವಂಥ. ಹಾಗಿದ್ರೆ ಆ 100 DK ಶಿವಕುಮಾರ್ಗಳ ಎಂಟ್ರಿ ಸಮಯ ಬಂದಿದೆಯಾ? ಬಹುದೊಡ್ಡ ಪ್ರಭಾವಳಿ ಶಕ್ತಿ ಈಗ DK ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದೆ ಅನ್ನೋದಾದರೆ DK ಶಿವಕುಮಾರ್ ಅವರು ಬಯಸಿದಂತಹ ಆ ದಿನ ಬಂದೇ ಬಿಡ್ತಾ? ಕಮೆಂಟ್ ಮಾಡಿ.